ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗ್ತಿದೆ. ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯರಿಂದ ಬ್ರೇಕ್ಫಾಸ್ಟ್ ಸಭೆ. ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿ. ಸಚಿವರಾದ ಸಂತೋಷ್ ಲಾಡು, ಭೈರತಿ ಸುರೇಶ್, ಕೆಜೆ ಜಾರ್ಜ್ ಎಲ್ಲ ಹಿರಿಯರು. ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಜಮೀರ್ ಅಹಮದ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಎಸ್ಎಸ್ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್, ಎಚ್ಕೆ ಪಾಟೀಲ್. ಗಮನಿಸ್ತಾ ಇದ್ದೀರಾ ಫೋಟೋ. ಎಸ್ಎಸ್ ಬೋಸರಾಜು, ಕೆಎಚ್ ಮುನಿಯಪ್ಪ ಎಲ್ರೂ ಕೂಡ ಇದ್ದಾರೆ. ಒಂಥರ ಭಾರವಾದಂತ ಮನಸ್ಸು ಅಂತ ಅನ್ಸುತ್ತೆ ಅಲ್ಲಿರುವಂತ ಅನೇಕ ನಾಯಕರಿಗೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಆಪ್ತರು ಎಲ್ರೂ ಬಹಳ ಹತ್ತಿರದಿಂದ ಅವರನ್ನ ಬಲ್ಲಿರ್ತಾರೆ, ಗೊತ್ತಿರುತ್ತೆ. ಈ ತರದೊಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ. ಆಮೇಲೆ ಅವರುಗಳು ಸಾಕಷ್ಟು ಪ್ರಯತ್ನ ಪಟ್ರು. ನೀವು ನೋಡಿಬೇಕಿದ್ರೆ ಪರಮೇಶ್ವರ್ ಅವರಾಗಿರ್ಬೋದು, ಜಮೀರ್ ಅಹಮದ್ ಅವರಾಗಿರ್ಬೋದು, ಆಮೇಲೆ ಎಚ್ಸಿ ಮಹದೇವಪ್ಪನವ್ರು ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರು ಆಗಿರ್ಬೋದು, ಎಲ್ಲೆಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಸಾಧ್ಯವೋ, ವಹಿಸ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಮಾತಾಡಿದ್ದಾರೆ. ಆಮೇಲೆ ಅದೇ ಒಂದು ಮೀಟಿಂಗ್ ನಲ್ಲಿ ಅಥವಾ ಅದೇ ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿ. ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ನಿಮಗೆ ಕಷ್ಟನೋ, ನಾವ್ ಹೇಳ್ತೀವಲ್ಲ ಮುಖಾನೋ ನೋಡಬಾರ್ದು ಅಂತ ಅನ್ಸುತ್ತೆ, ನಮಗೆ ಅವ್ರನ್ನ ಕಂಡ್ರೆ ಆಗಲ್ಲ. ರಾಜಕಾರಣದಲ್ಲಿ ಇದ್ಯಾವುದೂ ಆಗಲ್ಲ, ಎದುರು ಬದ್ರು ಆಗ್ಲೇಬೇಕು. ಕೈ ಕೈ ಕೊಟ್ಟು ಧನ್ಯವಾದವನ್ನು ಸ್ವಾಗತವನ್ನು ಮಾಡ್ಕೊಳ್ಳೇಬೇಕು. ಒಟ್ಟಿಗೆ ತಿಂಡಿ ತಿನ್ನಬೇಕು, ಒಟ್ಟಿಗೆ ಕಾಫಿ ಕುಡಿಬೇಕು, ಒಟ್ಟಿಗೆ ಇರಲೇಬೇಕು. ಆ ಥರದೊಂದು ಪರಿಸ್ಥಿತಿ. ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿ, ಸಂತೋಷ. ಆದರೆ ಎದುರಿರುವಂಥ ನಾಯಕರುಗಳಿಗೆ ಬೇಸರ. ಅದೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದು ಈಗ ಅನಿವಾರ್ಯ ಪರಿಸ್ಥಿತಿ ಹೈಕಮಾಂಡ್ ನಾಯಕರಿಗೂ ಕೂಡ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಕಾವೇರಿ ನಿವಾಸ ಅನ್ನೋದು ನೋಡಿ ಎಷ್ಟೆಲ್ಲ ನಿರ್ಣಯಗಳಿಗೆ ಕಾರಣವಾಗಿತ್ತು, ರಾಜಕೀಯ ವಿಚಾರಗಳಿಗೆ ಕಾರಣವಾಗಿತ್ತು. ಇವತ್ತು ಬೇರೆ ಥರದ್ದು. ಸಿಎಂ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಉಪಹಾರ ಸಭೆಯಲ್ಲಿ 26 ಸಚಿವರುಗಳು ಭಾಗಿ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಭೈರತಿ ಸುರೇಶ್ ಸೇರಿದಂತೆ 26 ಸಚಿವರುಗಳು ಭಾಗಿಯಾಗ್ತಾ ಇದ್ದಾರೆ. ಏನ್ ಮಾತಾಡಬಹುದು? ಮೇ ಬಿ ಸಿದ್ದರಾಮಯ್ಯನವರು ಎಲ್ರಿಗೂ ಧನ್ಯವಾದ ಹೇಳ್ತಾರೇನೋ, ಇಷ್ಟು ದಿನ ಸಪೋರ್ಟಿವ್ ಆಗಿದ್ರಿ ಅಂತ. ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ತಾವು ಅಧಿಕಾರಕ್ಕೆ ಬಂದ ನಂತರ ಏನೇನು ಆಯ್ತು ಬದಲಾವಣೆಗಳು, ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯಗಳು ಎಲ್ಲವನ್ನ ಹೇಳ್ಕೊಳ್ತಾ ಇದ್ದಾರೆ. ಈವನ್ ಆತರನ್ನು ಕೂಡ ರಾಜ್ಯದ ಜನತೆಗೆ ವಿಷಯವನ್ನ ತಲುಪಿಸ್ತಾ ಇದ್ದಾರೆ. ಮೇ ಬಿ ಇಲ್ಲೂ ಕೂಡ ನೀವೆಲ್ಲ ಸಪೋರ್ಟಿವ್ ಆಗಿದ್ರಿ, ಈ ಮುಂದೆನೂ ಸಪೋರ್ಟಿವ್ ಆಗಿರಬೇಕು, ಈ ಥರದ್ದೇನಾದ್ರೂ ಹೇಳ್ಬಹುದಾದ ಸಾಧ್ಯತೆ ಇದೆ, ಭಾವುಕರಾಗಬಹುದಾದ ಸಾಧ್ಯತೆಗಳಿದೆ. ಅಥವಾ ಎಲ್ಲವೂ ಫೈನ್, ಏನ್ ತಲೆ ಕೆಡಿಸ್ಕೋಬೇಡಿ, ನಾರ್ಮಲ್ ಆಗಿದೆ, ನಮ್ಮದೇ ಸರ್ಕಾರ ಅಂತ ಹೇಳ್ಬಹುದಾದ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ನಡೆ ಈಗ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನಾವೀಗ ತಾನೇ ಹಿಂದೆ ಅಪ್ಡೇಟ್ ನೋಡ್ತಾ ಇದ್ವಿ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ತುಂಬಾ ಸೈಲೆಂಟ್ ಆಗಿದ್ದಾರೆ, ಕೇಳಿದ ಕಷ್ಟಕ್ಕೆ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ. ಮೇ ಬಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅಷ್ಟೇ ಸಪ್ಪೆಯಾಗಿ ನಡಿಬಹುದಾ, ಇದು ಕೂಡ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಹೇಳೋದು, ಕೊಟ್ಟಂತ ಮಾತು ಅಂತ ಹೇಳ್ತಾರಲ್ಲ, ಅದು ಮಾತಾಡಿದ್ರೆ ಹೋಯ್ತು, ಮುತ್ತೋಡಿದ್ರೆ ಹೋಯ್ತು ಅನ್ನೋ ಗಾದೆನ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವ್ದಾದ್ರು ಮಾತಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ, ಇದು ನನ್ನ ಕೈಲಿ ಸಾಧ್ಯನಾ, ಇದು ನಾನು ಮಾಡಬಹುದಾ, ಈ ಮಾತಿಗೆ ನಾನು ಕಟುಬದ್ಧನಾಗಿರ್ತೀನ, ಈ ಮಾತು ಮೇಲೆ ನಾನು ನಿಂತ್ಕೊಂತೀನ. ಮಾತು ಬಹಳ ಇಂಪಾರ್ಟೆಂಟ್. ಯಾಕೆ ಸಿದ್ದರಾಮಯ್ಯನವರು ಇವತ್ತು ತ್ಯಾಗ ಮಾಡೋದಕ್ಕೆ ರೆಡಿ ಆದ್ರು ಅಂತಂದ್ರೆ ಆ ಮೌಲ್ಯಗಳು ಗೊತ್ತಿರೋದಕ್ಕೇನೆ, ಆ ಮಾತಿನ ಮೌಲ್ಯ ಗೊತ್ತಿರೋದಕ್ಕೇನೆ. ಇದರಲ್ಲಿ ತುಂಬಾ ಜನ ನಾನು ಮಾತಾಡಿಲ್ಲ ರೀ, ನಾನು ಮಾತು ಕೊಟ್ಟೇ ಇಲ್ಲ ಹೇಳ್ಬಹುದಿತ್ತು. ಆದ್ರೆ ನಮ್ಮ ಜೀವನ ನೀತಿ ಪಾಠವಾಗಿರ್ಬೇಕು, ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕು. ಆ ವ್ಯಕ್ತಿನ ಮಾತು ಕೊಟ್ರೆ ಮುಗಿತು ರೀ ಅನ್ನೋ ತರದಲ್ಲಿ ಇರ್ಬೇಕು. ಅದೇ ತರದ ವ್ಯಕ್ತಿತ್ವ ಇಲ್ಲಿ ಸಿದ್ದರಾಮಯ್ಯನವ್ರದ್ದು. ಬಹಳ ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋದು, ಆ ಒಂದು ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಬಂದಿರುವಂತ ನಾಯಕ. ನೋಡಿ, ಇಲ್ಲಿ ಬೇರೆ ಟೈಮ್, ಇದು ಫಸ್ಟ್ ಟೈಮ್ ಈಗ ಬಹುಮತ ಬಂದಿದೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ ಅಂದಾಗ ಆ ಸಂಭ್ರಮವೇ ಬೇರೆ ಇರ್ತಿತ್ತು, ಆ ಸೆಲೆಬ್ರೇಷನ್ನೇ ಬೇರೆ ತರ ಇರ್ತಿತ್ತು. ಸಿಚುವೇಶನ್ಸ್ ಇಲ್ಲಿ ಚೇಂಜ್ ಇದೆ. ನೀವು ರಿಕಾಲ್ ಮಾಡ್ಕೊಳ್ಬಹುದು, ಕುಮಾರಸ್ವಾಮಿ ಅವರು ಪದತ್ಯಾಗ ಮಾಡಿ ಹೋಗ್ತಾ ಇದ್ದಾಗ ಭಾವುಕರಾಗಿತ್ತು ಎಲ್ಲರೂ. ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಎಲ್ಲ ಪಕ್ಷದವರು ಭಾವುಕರಾಗ್ಬಿಟ್ಟಿದ್ರು. ಇವತ್ತಿಗೂ ನಮ್ಗೆ ಆ ದೃಶ್ಯಗಳು ಕಣ್ಣಿಗೆ ಬರುತ್ತೆ. ಅವ್ರು ಹೋಗಿದ್ದಿದೆಯಲ್ಲ, ನಡ್ಕೊಂಡು ಬೆನ್ನು ಹಾಕಿ ಹೋಗಿದ್ದಿದೆಯಲ್ಲ ಕುಮಾರಸ್ವಾಮಿ ಅವರು, ಇವತ್ತಿಗೂ ನೆನಪಿಗೆ ಬರುತ್ತೆ. ಅದೇ ಥರದೊಂದು ಸಿಚುವೇಶನ್ಸ್ ಈ ಕಾಂಗ್ರೆಸ್ ಎದುರಿಸ್ತಾ ಇರೋದು. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವಾಗ ಏನಾಗತ್ತೆ ಯಾವುದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ.
ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತಾರಲ್ಲ ಹಾಗೆ ಬದಲಾವಣೆಗಳನ್ನು ಬಯಸಿದಾಗ ಬದಲಾವಣೆಗಳ ಆಗಬೇಕು. ಇನ್ನು ಸಿದ್ದರಾಮಯ್ಯನವರ ಅಭಿಮಾನಿಗಳು, ಅವರ ಮೆಚ್ಚಿನ ಕಾರ್ಯಕರ್ತರು ಕೆಲವು ಕಡೆಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ, ಕೆಲವು ಕಡೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಥರ ದೃಶ್ಯಗಳು ಕೂಡ ಕಾಮನ್ ಆಗ್ತಾ ಇದೆ.